ಹಲೋ, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಪ್ರಯಾಣ ಕೊನೆಯನವ್ರ ಜೊತೆ ಬೆಂಗಳೂರಿಗೆ. ಬಟ್ ಪ್ರತಿ ಮಂತ್ ಎಂಡು ಅನ್ಕೊತಾ ಇರ್ತಾರೆ, ನೀವು ಮಾಲ್, ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ದಾರೆ, ಏನು ಮಾಲ್ಗೆ ಹೋಗ್ತಾ ಇರ್ತೀಯ, ಏನು ಸಮಾಚಾರ, ಮೆಟ್ರೋಗೆ ಹೋಗ್ತೀಯಾ, ಆಟೋಲ್ಲಿ ಹೋಗ್ತೀಯಾ, ಮಾಲ್ಗೆ ಹೋಗ್ತೀಯಾ, ಆ್ಯಂಡ್ ಏನೇನು ಮಾಡ್ತೀರಾ ನೀವು ಮಂತ್ ಎಂಡ್, ಯಾರನ್ನೋ ಹುಡುಗಿನ ಪಟಾಯಿಸ್ದಂಗೆ ಇದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಏನೋ ನಂಗೆ ಹಂಗೆ ಡೌಟ್ ಹೊಡಿತಾ ಇದೆ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಇವಾಗ ಮಂತ್ ಎಂಡ್ ಹೋಗಿ ಏನು ಮಾಡ್ತೀವಿ ನಾವು ಬೆಂಗಳೂರಲ್ಲಿ ಅನ್ನೋದನ್ನ ಇವತ್ತು ಈ ಲಾಗಲ್ಲಿ ತೋರಿಸ್ತೀವಿ. ಇವಾಗ ನಮ್ಮ ಸಿಂಧಿಲ್ ಅವ್ರು ವೆಯ್ಟ್ ಮಾಡ್ತವ್ರೆ. ಅವ್ರೇನ ಮಕ್ಕ ತೊಳ್ದವ್ರೋ ಏನು ತೊಳ್ದವ್ರೋ ಗೊತ್ತಿಲ್ಲ, ಏನು ತೊಳ್ದಿಲ್ಲ ಅದನ್ನು ಬಂದ್ಬಿಡ್ತಾರೋ ನಮ್ಮ ಜೊತೆ. ಅವರು ನಮ್ಮ ಟೀಚರ್ ಇದ್ರು ಒಬ್ರು 7th ಅಲ್ಲಿ, ಸ್ನಾನ ಮಾಡಿಲ್ಲ ಅಂದ್ರೂ ಪರ್ಫ್ಯೂಮ್ ಮಾಡ್ಕೊಂಡ್ ಬರೋರು. ಸೊ ಹಂಗೆ ನಮ್ಗೊಂಥರ ಕ್ಯಾಂಡಿಡೇಟ್ ಇದ್ದಾನೆ, ಅನೂಪ್ ಸಿಂಧಿಲ್ ಅಂತ. ನೀವು ನೋಡಿರ್ತೀರ ತುಂಬಾ ಸರಿ ಅವನ್ನ. ಅವನು ಇಲ್ಲೇ ಇನ್ನೇನು ಅಲ್ಲಿಗೆ ಹೋಗ್ತಾ ಇದೀವಿ. ಅವ್ನು ಇವಾಗ ಹಚ್ಕೊಂಡು ಬಿಡೋದ. ಇವಾಗ ನಮ್ಮ ಸಿಂಧಿಲ್ಗೆ ಹಂಗೆ ಅರ್ಧ ಗಂಟೆ ಆಯ್ತು ಫೋನ್ ಮಾಡಿ, ಬಾರೋ ಇಲ್ಲ ಹೈವೇ ಹತ್ರ ಇರ್ತೀವಿ ಅಂತ. ಇನ್ನೂ ಬಂದಿಲ್ಲ. ಟೈಮಿಂಗ್ ಸೆನ್ಸ್ ಅನ್ನೋದು ಅವ್ನಿಗೆ ಇಲ್ಲೇ ಇಲ್ಲ. ಬರ್ತಾನೆ ನೋಡ್ರಿ, ಗುರು ಇವಾಗ ಇಲ್ಲಿ ಬರ್ತಾ ಇದೆ ಗುರು ಅಂತ. ಇನ್ನು ನಾವು ಎಲ್ಲೋ ಅರ್ಧ ಗಂಟೆ ಆಯ್ತು. ನಾನು ಎಲ್ಲೆಲ್ಲಿ ಹೋಗಿದ್ದೀನೋ ಎಲ್ಲಾ ಕಡೆ 1 hour ವೇಸ್ಟ್ ಆಗೈತೆ ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಪ್ರತಿ ಸರಿನು ಕೆಲ್ಸಗಳು ಇರುತ್ತೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ನಾಯಿಗಳು ಮಾತಾಡ್ಕೊಂಡು ಜೋರಾಗಿ ಓಡಕ್ಕಾಗಲ್ಲ. ಅಯ್ಯೋ ಏನ್ ಶೇಡ್ಗಳಿದಾವೆ, ಶೇಂಗಡು ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ. ಗೈಸ್ ಇವ್ರಿಗೆ ಒಂದು ಹೆಸರಿಕ್ಕಿದೀವಿ ನಾವು, ಏನ್ ಗೊತ್ತಾ ಹೆಸರು? ಶೆಂಗಿ ಡವ್. ಡ್ರ್ಯಾಗನ್. ನಾನು ಡ್ರ್ಯಾಗನ್ ಏರೋಪ್ಲೇನ್ ಕೊಡ್ಸೋ ಮಚ್ಚ. ಏರೋಪ್ಲೇನ್ ಈ ತರ ನೀನು ಗುರು ಅವಾಗ ಏರೋಪ್ಲೇನ್ ಆಡಿಸ್ತಾ ಇರ್ಬೇಕಂತೆ. ಏನಕ್ಕೆ? ಆಟ ಆಡಕ್ಕೆ. ನಿನ್ ಲೈಫಲ್ಲಿ ಆರಿಸೋದ್ರಲ್ಲ ಎಲ್ರು ಇಬ್ರು. ಕಲರ್ಕಾಗಿ ಏರೋಪ್ಲೇನ್ ಪೈಲಟ್ ಅಪ್ಪ. ನಮ್ಮೊಂದ್ ಬಕ್ರ ಆದಂಗೆ ಜೀವನದಲ್ಲಿ ಯಾರು ಬಕ್ರಾನೇ ಆಗಿರಲ್ಲ. ಯಾಕಂದ್ರೆ ಯೂಸ್ ಅಂಡ್ ಥ್ರೋ. ಆ ಟಿಶ್ಯೂ ಪೇಪರ್ಗೆ ಒಂದು ಬೆಲೆ ಏನಿದೆಯೋ, ನನ್ಗೆ ಯಾರಾದ್ರು ಟಿಶ್ಯೂ ಪೇಪರ್ ಅಂದಿದ ತಕ್ಷಣ ಟಿಶ್ಯೂ ಕೊಡ್ರಪ್ಪ ಅಂದ ತಕ್ಷಣ ನನ್ಗೆ ಅನೂಪನ್ ಕೊಟ್ಬೇಡ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಅವನ್ನ ಯೂಸ್ ಮಾಡ್ಕೊಂಡು ಟಿಶಿಕ್ ಅಂತ ಅದು ಟಿಶ್ಯೂ ಪೇಪರ್ ಹಾಕಿದ್ರೆ ನಿಮ್ಗೆ ಭಯ ಆಗುತ್ತೆ. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಾಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗ ಅವನೇ. ವೆಯ್ಟ್ ಇದೀನಿ. ತಮ್ಮನ್ನ ಏನು ತಮ್ಮನ್ನ ನಾಚಿಕೆ ಬೀಳ್ಬೇಕು. ಇವ್ನ ಯಾವನ ಸೆಡೆ ನನ್ ಮಗ. ರಿಫ್ರೆಶ್ಮೆಂಟ್ ಅಂದ್ರೆ ಏನು ಹೇಳ್ದಲ್ಲ ಇವಾಗ? ತಲೆ ಫ್ರೆಶ್ ಆಗೋದು. ಗುಡ್ಮತಿ ಅದು ಹೋಟ್ಲಲ್ಲಿ ರಿಫ್ರೆಶ್ಮೆಂಟ್ ಅಂದ್ರೆ ಜ್ಯೂಸೋ ಏನಾದ್ರು ಆ ತರವು ಜ್ಯೂಸ್ ಕೊಟ್ಬಿಟ್ಟು ತಲೆ ರಿಫ್ರೆಶ್ ಆಗುತ್ತೆ. ಹೊಟ್ಟೆ ಆಗಲ್ಲ. ಹೊಟ್ಟೆ ಆಗಲ್ಲ ರಿಫ್ರೆಶ್. ಹೊಟ್ಟೆ ರಿಫ್ರೆಶ್. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ನಮ್ಮ ಸಿಂಧಿಲ್ಗೆ ಬಾಧೆ ತಡ್ಕೊಳಕ್ ಆಗಿಲ್ಲ ನನ್ನ ಕೈಯಲ್ಲಿ. ಕೇಳ್ತಾನೆ ಇದ್ದ, ಬ್ರೋ ನಿಲ್ಸು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಬೆಳಗ್ಗೆ ಅಂತ. ಆ ತರ ಕ್ಯಾಂಡಿಡೇಟ್ ಇವನು. ಈ ಅಂಗಡಿಗೆ ಆಲ್ಮೋಸ್ಟ್ ಬಂದೆ. ಮೊದಲು ಸಿಂಧಿಲ್ಗನ್ ಗಾರ್ಡ್ನ ಮಚ್ಚಾ, ಈ ಅಂಗಡಿ ನಾಪಕ ಇದೆ. ಮೊದಲು ಗಾಡಿಯಲ್ಲಿ ಹೋಗುವಾಗ ನೀನು ಸೀರೆ ಹಿಡ್ಬೇಕಂತ ನಿಲ್ಲಿಸ್ತಾ ಇದ್ದ. It was at this moment that he knew he fucked up. ಒಂದು ಸಿಗರೇಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಇಂಥ ಟ್ಯಾಲೆಂಟೆಡ್ ಯು ಆರ್ ರಿಯಲಿ ಅ ಗಾಡ್ ಗಿಫ್ಟೆಡ್ ಚೈಲ್ಡ್. ಗಾಡಿಯ ಗಿಫ್ಟ್ ಮಾಡಿದ್ರೆ ಊಸರು ಒಳ್ಳೆ ಮಚ್ಚ. ಹೆಂಗೆ ಟೈಮ್ ರಂಗುಳು ಮಾಡ್ಸ ಆ ಜಿಂಗ ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ತೃಪ್ತಿ ಅಲ್ಲ, ನೆಮ್ಮದಿ ಆಯ್ತಾ? ಕುಡಿಯಿರ್ತಾರೆ ಅದಕ್ಕೆ. ಅಪ್ಪ ನಿನ್ನ ಜಾಸ್ತಿ ನಗ್ಬೇಡಪ್ಪ. ನಿನ್ನ ನಕ್ಕಿದ್ರೆ ನಾವೇ ನೋಡೋಕ್ಕಾಗಲ್ಲ. ಹತ್ರದಲ್ಲಿ ಅವ್ರು ಹೆಂಗೆ ನೋಡ್ತಾರಲ್ಲ ನೋಡ. ಸೇಮ್ ಗೇಂಡ ಇದ್ದಂಗಿದೆಯೋ ಗೇಂಡ ನೋಡ್ರಿ ಇಲ್ಲೇ ಅವನೇ. ಗೇಂಡ ನೋಡಿದ್ಯಾ? ಬುಜಿದಲ್ಲೇ ಪಕ್ಕ ನೋಡ ಬುಜ್ಜಿ ಅಂತ ಒಳ್ಳೆ ನೋಡ್ದ. ಬಾರ ಯಾರೋ ಅದು ಬುಜ್ಜಿ. ನಿನಗೆಲ್ಲ ಅಲ್ಲ ಗುರು, ನಿನಗೆಲ್ಲ ಅವರ ಒಳ್ಳೆದ. ನಾನು ಈ ಮಡಕ್ ನೆಣಾಕೊಂಡ್ಬಿಡ್ತೀನಿ ಇಲ್ಲೇ.
ಏನ್ ತಪ್ಪು ಮಾಡಿ ಉಟ್ಬಿಟ್ಟಿದ್ದೀನಿ ನಾನು ಈ ಜನ್ಮದಲ್ಲಿ ಅಂತ ಗೊತ್ತಿಲ್ಲ ನಾ ಕೊನೆ ಇನ್ನು ನಮ್ಮ ಸಿಂಗಿಲ್ ನನಗೆ ಡೌ ಇದ್ದಾಳೆ ಅಂದಮೇಲೆ ಯಾಕೋ ನನ್ನ ಜೀವನದಲ್ಲಿ ಜಿಗುಪ್ಸೆ ಆಗಿರೋಂಥ ನಾವು ಕಾಲದಲ್ಲಿ ಹುಟ್ಟಿ ಒಬ್ರಿಗೆ ಅನ್ಯಾಯ ಮಾಡಿಲ್ಲ ನಾವೆಲ್ಲ ವಿಜಯ ಮಾಡ್ಕೊಬೇಕಿವಾಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಬಿಸ್ಕೆಟ್ ಬೇಕಂತ ತಗೊಳ್ಳ ನೈ ಬಿಸ್ಕೆಟ್ ಇಲ್ಲ ಅಲ್ಲಿ ಊಟ ತಗೊಂಡು ಸಾರಿ ಊಟ ಮಾಡಿಸ್ತಾನೆ ಗೈಸ್ ನನ್ ಮೇಲೆ ಹಣೆ ಇಟ್ಟಳು ನಮ್ಮನು ಫುಲ್ ರಿಚ್ ಆಗೋ ಬಟ್ ನನಗೆ ಜಾಸ್ತಿ ಜಿಗುಪ್ಸೆ ಬಂದ್ಬಿಡ್ತು ಕೊನೆ ನನ್ನ ಲೈಫಲ್ಲೇ ನನಗೆ ಯಾವತ್ತು ಗುದ್ಕೊಂಡು ಹೋಗ್ಲಿ ಬಿಡೋ ಕಾರವೇ ಪರವಾಗಿಲ್ಲ ಮಚ್ಚ ನೀನು ಹೇಳಿದ್ಮೇಲೆ ನಿಜವಾಗ್ಲೂ ಅಲ್ಲ ನೀನು ಅವ್ನು ಹೇಳ್ತಲ್ಲ ನೀನು ನನ್ಗೆ ಲವರ್ ಇದೆ ಅಂದ್ಬಿಟ್ಟು ನನಗೆ ಅಲ್ಲ ಚಂದು ನೀನ್ ಕುತ್ಕೊಂಡು ಹೊಟ್ಟೋಗ್ಬಿಟ್ರೆ ನೀನ್ ನಂಬ್ಕೊಂಡಿರೋರು ಒಂದ್ 5 ಜನ ಯಾರವ್ರೆ ಯಾರು ಇವ್ರಲ್ಲ ಡೆಪ್ಯೂಟಿ ಸಿಎಂ ತಾಲೂಕಾ ಡೆಪ್ಯೂಟಿ ಸಿಎಂ ತಾಲೂಕಾ ಪವನ್ ಕಲ್ಯಾಣ್ ಸಾಂಗ್ಗಳು ಹಾಕ್ಬಿಟ್ಟು ಒಂಥರ ಊಪೆ ಬೇರೆ ತರ ಅಲ್ಲ ಒಂಥರ ಅದೇನೋ ನಾನು ಯಾವಾಗಾದ್ರೂ ಪವನ್ ಕಲ್ಯಾಣ್ ಅಲ್ಲ ನಾನು ನೋಡಿದ್ರು ಕೂಡ ಅಷ್ಟೇ ಪವನ್ ಕಲ್ಯಾಣ್ ನೋಡ್ಬಿಟ್ರೆ ಏನೋ ನಂಗೆ ಒಂಥರ ಏನೋ ಭಗತ್ ಸಿಂಗ್ ನೋಡ್ದಂಗೆ తొడగొట్టే చెప్తున్నాను ఎవరితో నాకు ఈ ఫ్యూడలిస్టిక్ కోటలు బద్దలు కొట్టి 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 ಗೈಸ್ ನಾವು ಮಂತ್ರಿ ಸ್ಕ್ವೇರ್ಗೆ ಏನಕ್ಕೆ ಬರೋದು ಅಂದರೆ ಪಾರ್ಕಿಂಗ್ ಮಾಡೋಕ್ಕೆ ನಾವು ಹೋಗುವಂಥ KR ಮಾರ್ಕೆಟ್ ಕಡೆ ಪಾರ್ಕಿಂಗ್ ಇರಲ್ಲ ಸೊ ಇಲ್ಲಿ ಕಾರ್ನ ಪಾರ್ಕ್ ಮಾಡಿ ಆ್ಯಂಡ್ ಇಲ್ಲಿಂದ ಮೆಟ್ರೋ ಅಲ್ಲಿ KR ಮಾರ್ಕೆಟ್ ಹೋಗಿ ಅಲ್ಲಿಂದ ಹೋಗಿ ಏನು ಮಾಡ್ತೀವಿ ಅನ್ನೋದು ತೋರಿಸ್ಕೊಂಡು ಮಚ್ಚ ಈ ಮಾಲ್ಗೆ ಕೊನೆನೇ ನನ್ನ ಮ್ಯಾನೇಜರ್ ಆಗ್ಬಿಟ್ರೆ ಇರೋ ಕಾಲಗಳೆಲ್ಲ ರೋಲ್ ಮಾಡ್ಬಿಡ್ತಾರೆ ಕಾರುಗಳ ನನ್ನ ಕಾಲುಗಳು ಎಲ್ಲ ನೋಡೋ ಎಲ್ಲ ದೊಡ್ಡ ದೊಡ್ಡ ಇರೋದು ಎಲ್ಲ ಒಂದು ಸರ್ ನಮ್ಮ ಕಾರ್ ಇಲ್ಲ ಅಂದಿದ್ದ ತಕ್ಷಣ ಸರ್ ರೋಲ್ ಆಯ್ತು ಸರ್ ನಿಮ್ದಪ್ಪಯ್ಯ ಅಂತೀನಿ ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಇಬ್ಬರೇ ಆರಾಮಾಗಿ ಬಂದು ಹೋಗ್ತೀರಿ ಗೈಸ್ 1-2 ವಾರ ಬಂದಿರ್ಲಿಲ್ಲ ಇವ್ನು ನಮ್ಮ ಜೊತೆ ಆರಾಮಾಗಿತ್ತು ಬರ್ತಾ ಇದ್ರಿ ಇವ್ನ ಯಾವನ ಸೆಡೆ ನನ್ ಮಗ ಒಳಗೆ ಕಳ್ಳ ಮೆಟ್ರೋ ಅಲ್ಲಿ ಹುಡುಗಿರ್ನ ನೀನು ಟೌನಲ್ಲಿ ನೋಡಿದಾಗ ನೋಡೇ ನಮ್ಮನ್ನ ಹಿಡ್ಕೊಂಡು ಆ ಲೇಡೀಸೇ ಬಂದು ಹೊಡಿತಾರೆ ಹಾಕೊಂಡು ಅಲ್ಲ ನೀನು ನೋಡೋದೇ ಫಸ್ಟ್ ಕಳ್ಳನ ನೋಡ್ದಂಗೆ ಹುಡುಗಿರ್ನ ಬ್ಯಾಕ್ ಗ್ರೌಂಡ್ ಹೆಂಗೈತೆ ಗೊತ್ತಿಲ್ಲ ಇನ್ನ ನಿಂಗೆ ಯಾರು ಯಾರಿಲ್ಲಲ್ಲ ಮುಂದೆ ಅವನಲ್ಲಿ ಆಯ್ತು ಈಗ ತಾನೇ ಮಂತ್ರಿ ಸ್ಕ್ವೇರಿಂದ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಈಗ ಮೆಟ್ರೋ ಸ್ಟೇಷನಿಂದ ನಾವು KR ಮಾರ್ಕೆಟ್ ಒಳಗಡೆ ಹೋಗ್ಬೇಕಂದ್ರೆ ಒಂದು 500 ಮೀಟರ್ಸ್ ಇದೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋದಲ್ಲಿ KR ಮಾರ್ಕೆಟ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಮಂತ್ ಎಂಡ್ ನಾನು ಬರೋದೇ ನನ್ನ ಬಿಸ್ನೆಸ್ ಒಂದು ಅಮೌಂಟ್ಸ್ನ ಇಸ್ಕೊಂಡು ಹೋಗೋಕ್ಕೆ KR ಮಾರ್ಕೆಟಲ್ಲಿ ಗೊತ್ತಲ್ಲ ಇಲ್ಲಿ ಒಂದು ಫ್ಲವರ್ ಬಿಸ್ನೆಸ್ ಇದೆ. ಸೊ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಬರ್ತೀನಿ ಇಲ್ಲಿಂದ. ಅದಕ್ಕೆ ನಾನು ಮಂತ್ ಎಂಡ್ಸ್ ಬರೋದು. ನಾವು ವಿ ಆರ್ ಇನ್ KR ಮಾರ್ಕೆಟ್. ಈಗ ಬಂದಿದ್ದೀವಿ ಇಲ್ಲಿ ಕಲೆಕ್ಷನ್ ಮಾಡಿಕೊಂಡು. ಗೈಸ್ ಈಗ ನಾವು KR ಮಾರ್ಕೆಟಿಂದ ರಿಟರ್ನ್ ಬರುವಾಗ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಹೇಳಬೇಕಾ ಹೇಳಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಇವರು ಟಿಫನ್ ಮಾಡಿರಲಿಲ್ಲಂತೆ ನಮ್ಮ ಸಿಂಧಿಲ್ ಕುಮಾರ್ ಸೋಕಾಲ್ DOP ಆ್ಯಸ್ ಅ ಸಿನಿಮಾಟೋಗ್ರಾಫರ್ ಟಿಫನ್ ಮಾಡಿರಲಿಲ್ಲಂತೆ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಲ್ಸೋ ಟಿಫನ್ ಮಾಡಿರಲಿಲ್ಲಂತೆ. ನಾವು ಅಲ್ಲಿ ಜ್ಯೂಸ್ ತೊಗೊಂಡಿದ್ವಿ. ಮುಂದೆ ನಡ್ಕೊಂಡು ಈಗ ಗೂಗ್ಲ್ ಆಡ್ಕೊಂಡು ಬಂದ್ಬಿಟ್ಟು ಆಗಾಗ ಜ್ಯೂಸ್ ಚೆಲ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಬಿದ್ದೋಗ್ಬಿಟ್ಟು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಕುಡ್ಬಿಡೋನೆ ಅನ್ಕೊಂಡಿದ್ದೆ ರಾತ್ರಿ ಫುಲ್ ಟೈಟ್ ಆಗೋನೆ ಬಿದ್ದೋಗೋನೆ ಅನ್ಕೊಂಡೆ. ಹೆಂಗ್ ಬಿದ್ದ ತೋರ್ಸೋ ಹಿಂಗೆ ಔಟ್ ಆಫ್ ಇರೋ ಹೆಂಗೆ ಎಲ್ಲಿರೋರು ಹೆಂಗ ಕೊನೆ ಹೆಂಗ್ ಬಿದ್ದಿದ್ದವರು ಬಿದ್ದಾಗ ಏನ್ ಮಾಡ್ದ ಮಚ್ಚಿ ಎತ್ತಿದ್ರೆ ಆಗ್ಲಿಲ್ಲ. ಕಣ್ಮುಚ್ಬಿಡಿದ ತೆಗ್ದಾಗ ಅನು ವಾಪಸ್ ಬಂದ ಮನೆ ನೋಡ್ತೀರ
ಡಿಸ್ಟರ್ಬಿಂಗ್ ಮಾಡ್ತೀಯಾ? ಉಫ್, ಇಲ್ಲಿ ಕೆಳಗಡೆ ಇಳಿಯೋದು ಬರೀ ಇಲ್ಲಲ್ಲ ನಾವು ಮೆಟ್ರಲ್ಲಿ. ನಾನು ಇದ್ರಲ್ಲಿ ಬರ್ತೀನಿ ಏವಿಯೇಟ್ರಲ್ಲಿ. ಏವಿಯೇಟ್ರ್ ಅದು ಅದೇನೇ ನನ್ನ ಏವಿಯೇಟ್ರು ಫ್ಲೈಟ್ ಅದೇನೇನು 10 ರೂಪಾಯಿ ಇಕ್ಕಿ 300 ರೂಪಾಯಿ ಎತ್ಕೊಳ್ಳೋದು. ಕೊನೆ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಹುಡುಗಿರಿದ್ದಾರೆ. ನಮ್ಗೆ ಬೆಂಗಳೂರು ಬಂದಾಗ ನಂಗೆ ಅದೇ ಅನ್ಸುತ್ತೆ, ಬಿಡೋ ಎಸ್ ಅದೇ ಹೇಳ್ಬೇಕು ಅಂದ್ಕೊಂಡೆ. ಕೊಟ್ಟೆ ನೋಡು ಆ ಕಡೆ ಒಬ್ಳು ಚೆನ್ನಾಗವಳೆ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಎ ಬಾಯ್ ಥಿಂಗ್. ಏನು ಕೊನೆ ಸಮುದ್ರದಲ್ಲಿ ಬೇಜಾನ್ ಮೀನು ಇರ್ತೈತೆ ಗೈಸ್. ಸಮುದ್ರದಲ್ಲಿ ಬೇಜಾನ್ ಮೀನು ಇರ್ತೈತೆ. ಅಬ್ಬಾ. ಕುಂಟೆಳ್ಳಿರೋ ಯಾವುದೋ ಜಿಲೇಬಿ ಹಿಡ್ಕೊಂಡು ನಕ್ಕೋ ನೋಡಿ ಅಲ್ಲೊಂದು ಜಿಲೇಬಿ ಹೋಗ್ತಾ ಇದೆ. ಬರೀ ಇಂಥದೆಯ ಕೇಳಿಸ್ಕೊಂಡ್ರೆ ಬಂದು ಇಲ್ಲೇ ಹೋಗ್ತಾವ್ ನೋಡಿ ಗೈಸ್. ಹುಡುಗಿ ಕಾಣ್ತಿದ್ರೆ ಸಾಕಿದ್ದೆ ಓಡಾಗ್ತಿದ್ದೆ. ಕಕ್ರೂತು ಬಾಯ್. ಫೈನಲಿ ನಾವು ಮಾಲಿಗೆ ಬಂದಿದ್ದೀವಿ. ಕೇಳ್ತಾ ಇದ್ರಲ್ಲ ಮಾಲ್ಗೆ ಯಾರ ಜೊತೆ ಹುಡುಗಿನ ಅಂತೆಲ್ಲ, ನೋಡ್ರಲ್ಲ ಇವರು ಈ ದರಿದ್ರ ನನ್ನ ಮಗನ ಹಾಕೊಂಡು ಮಾಲಕ್ಕೆ ಬರ್ತಾ ಇದ್ದೀನಿ ನಾನು. ಅಂತ ಕರ್ಮ ಏನೂ ಮಾಡೋಕ್ಕಾಗಲ್ಲ ಗೈಸ್. ನಾವು ಮಾಲಕ್ಕೆ ಬರೋದು ಯಾಕಂದರೆ ನಮ್ಮ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದು. ಸೊ ಮೆಟ್ರೋ ಸ್ಟೇಷನ್ಗೆ ಹೊರಗಡೆ ಕರ್ಕೊಂಡು ಸುಮ್ಮನೆ ಒಂದು 2 ನಿಮಿಷ ಟೈಮ್ ಪಾಸ್ ಮಾಡಿಕೊಂಡು ಅನೂಪ್ ಕಣ್ಣಲ್ಲಿ ನಾನು ತಂಪು ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬರ್ತೀವಿ. ಬಟ್ ನಾವು ಯಾರೂ ನೋಡೋಲ್ಲ, ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು. ಏನು ಕೊನೆ ನೋಡಿ ಇಷ್ಟು ಜೀವನ ಇಷ್ಟ. 50,000ಕ್ಕೆಲ್ಲ 1 ಕೋಟಿ ರೂಪಾಯಿ ಬಿಟ್ಕೊಡಲ್ಲ ಗೈಸ್. ಅದೇ ಇಲ್ಲಿ ಸಿಗೋದೆಲ್ಲ 50,000 ರೂಪಾಯಿ. ಇಲ್ಲಿ ಏನಂದರೆ ಈ ಮಾಲಿಗೆ ಬರೋದಲ್ಲಿ ಬಾಯ್ಸ್ಗೆ ಸಿಂಗಲ್ಸ್ಗೆ ಇರಿಟೇಟ್ ಆಗೋದು ಏನಂದರೆ, ಇಲ್ಲಿ ಕೈಗೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನಾವು ನೋಡಿ ನಾವು ಬ್ಯಾಗುಗಳು, ಫೋನುಗಳು ಈ ದರಿದ್ರ ನನ್ನ ಮಕ್ಕಳನ್ನ ಹಾಕೊಂಡು ಐರನ್ ಇವನ್ ಕೈ ಇವನ್ ಕೈ ಇಟ್ಕೊಂಬಿಡ ಹಂಗಿರುತ್ತೆ ಗೈಸ್. ಏನಂದರೆ ಇವತ್ತು ನನಗೆ ಒಂದು ಬೆಳಗ್ಗೆ ಸಿಂಧಿಲ್ ಲವರ್ ಇದೆ ಅಂದಾಗ ಬೇಜಾರಾಯಿತು. ಬಟ್ ಇವಾಗ ಒಂದು ಸ್ವಲ್ಪ ಖುಷಿ ಆಯ್ತು. ಯಾಕಂದರೆ ಒಂದು ಇಲ್ಲಿ ಮೇಲೆಗಡೆ ಫುಡ್ ಇದ್ರದ್ದು ಒಂದು ಹುಡುಗಿ ನೋಡಿದೆ. ನನಗೆ ತುಂಬ ವರ್ಷಗಳು ಯಾವಾಗೋ ಲಾಂಗ್ ಬ್ಯಾಕ್, ಯಾವಾಗ ನಾನು 10th ಏನೋ ಒಂದು ಸರಿ ಹಂಗೆ ಅನಿಸಿತ್ತು. ಏನಂತ ಚೆನ್ನಾಗಿದ್ದಾರಪ್ಪ ಸೈಕಾಗಿ ನನಗೆ ಇಲ್ಲಿ ಟಚ್ ಆಗಿತ್ತು. ಬಟ್ ಇವತ್ತೊಂದು ಹುಡುಗಿ ನಾನು ಎಷ್ಟೋ ವರ್ಷಗಳಿಂದ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀನಿ, ಮಾಲ್ಗಳಿಗೆ ಬರ್ತಿದ್ದೆ. ಬಟ್ ಒಂದು ಹುಡುಗಿನ ನೋಡಿದೆ, ಕೊನೆಯನ್ನು ಹೆಂಗಿದ್ಲು ಕೊನೆ 10th ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದ್ದೀರಿ ನಾವು. ನೀನು ಬೇರೆ ಕಡೆ ಇದ್ದೆ, ನಾನೊಂದು ಹುಡುಗಿ ನೋಡಿದ್ದೆ. ಆ ಹುಡುಗಿ ನಾನು ಪ್ರಪೋಸ್ ಮಾಡಿದೆ, ರಿಜೆಕ್ಟು ಮಾಡಾಕಿದ್ಲು. ಅದ್ರ ಕತೆ ಬೇರೆ ಎಲ್ಲ ಆಯಿತು, ಅದಾಗೋಯ್ತು. ಅಲ್ಲ ಚಂದು, ಮೆಟ್ರೋಲ್ಲಿ ಅಷ್ಟು ಜನ ನೋಡಿದೆ, ಅಲ್ಲಿ ಎಷ್ಟು ಜನ ಸುಮಾರು ಜನ ನೋಡ್ತಾ ಇರ್ತೀವಿ. ಬಟ್ ಆ ಹುಡುಗಿ ಏನು ಸ್ಪೆಷಲ್ ಕಾಣಿಸೋದು? ಏನು ಸ್ಪೆಷಲ್ ಅಲ್ಲ, ಆ ಹುಡುಗಿ ವೈಟಾಗಿ, ತುಂಬ ಜನ ಹುಡುಗಿರು ವೈಟಾಗಿರ್ತಾರೆ, ಮುಗ್ದಲ್ಲಿ ಲಕ್ಷಣ ಇರೋಲ್ಲ. ಅವಳು ಲಕ್ಷಣ ವೈಟಾಗಿ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಹೆಂಗಿದ್ಲು ಮಹಾಲಕ್ಷ್ಮಿ ಓದ್ತಾನೆ ಐತೆ ಹೆಚ್ಚು ಮಾಡಿಬಿಟ್ರು. ಆ ಹುಡುಗಿ ಜೀವನದಲ್ಲಿ ಯಾವಾಗಾದ್ರೆ ನಮಗೆ ಸಿಗ್ಬೇಕು. ಲ್ಯಾಟ್ರಿ ಅವ್ರು ಅನ್ಕೊಂಡು ಮಾಲಲ್ಲಿ ನೋಡಿದ್ದಲ್ಲ. ಆ ಹುಡುಗಿ ನೋಡಿದ್ಮೇಲೆ ಏನು ಗೊತ್ತಾ ನನಗೆ ಅನಿಸಿದ್ದು, ಇಷ್ಕ್ ಅದು ಮ್ಯೂಸಿಕ್ ಐತೆ. ಫುಲ್ ಖುಷಿಯಲ್ಲ ಅವನೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಮಾಲಿಗೆ ಬಂದ್ವಿ, ಎಲ್ಲ ಆಯಿತು. ಮಾಲಲ್ಲಿ ಬೇಜಾರಾಗೋದೇನು ಗೊತ್ತಾ, ನನಗೆ ಬೇಜಾರಾಗೋದು ಕಪಲ್ಸ್ ನೋಡಿದಾಗ ಬೇಜಾರಾಗಿದೆ ನನಗೆ. ಯಾಕಂದ್ರೆ ಅವ್ರ ಕೈಗಳು ಅವು ಇವು ಏನೇನೋ ಮಾತಾಡ್ತಾರೆ. ಅವ್ರ ಬಾಧೆ 1000 ಇರೋದು ಬಿಡೋ, ನಮ್ಗೆ ಅದ್ರ ಎಕ್ಸ್ಪೀರಿಯೆನ್ಸು ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಅಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಏನೋ ಗಲಾಟೆಗಳೆಲ್ಲ ಇರ್ತಾವಂತ ಗೊತ್ತಿಲ್ಲ. ಇಟ್ಸ್ ಓಕೆ. ಅದಾದ್ರೂ ಸಿಂಗಲ್ಸ್ ಹುಡುಗಿ ಬರ್ತಾರೆ ನೋಡಿ ಫ್ರೆಂಡ್ಸ್ ಜೊತೆ. ನಾನು ಅಂಥ ಹುಡುಗಿರು ಹೇಳ್ತೀನಿ ನೋಡಿ, ಚೆನ್ನಾಗಿರೋ ಹುಡುಗಿ ಯಾವಾಗೂ ಸಿಂಗಲ್ ಆಗಿರ್ತಾರೆ. ಅದಕ್ಕೆ ನಾನು ಸಿಂಗಲ್ ಆಗಿದ್ದೋಗಿದ್ದೀನಿ. ಗೈಸ್, ಈಗ ನಾವು ಮಾಲಿಂದ ಚಿಕ್ಕಬಳ್ಳಾಪುರ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇಷ್ಟೇ ದಿನ ನಾವು ಮಂತ್ ಎಂಡ್ ಡೇ ಇಷ್ಟೇ ನಾವು ಮಾಡೋದು. ಯಾವ ಹುಡುಗಿನೂ ಮೀಟ್ ಆಗೋಲ್ಲ, ಹುಡುಗಿನ ನೋಡ್ತೀನಿ ಆ್ಯಂಡ್ ಹುಡುಗಿನ ನೋಡ್ತೀವಿ ಎಲ್ಲರೂ ಸೇರಿ, ಯಾರು ಮೀಟ್ ಹಾಕೋ ಬರಲ್ಲ. ನಮ್ಮ ಲೈಫಲ್ಲಿ ಆ ಚಾಪ್ಟರ್ ಇಲ್ಲ. ಆ ಚಾಪ್ಟರ್ ಇಲ್ದಿರೋದಕ್ಕೋಸ್ಕರ ಎಲ್ಲರೂ ಕೇಳ್ಬಿಡ್ರಿ ಯಾಕೆ ನೀವು ಮಾಲ್ಗೆ ಹೋಗ್ತೀರಾ, ಆಟೋ ಹೋಗ್ತೀರಾ, ಮೆಟ್ರೋಗೆ ಹೋಗ್ತೀರಾ ಅಂತ. ಸೊ ಇಷ್ಟೇ ನಾನು ಮಾಡೋದು. ಕಾರಲ್ಲೇ ಬರ್ತೀನಿ, ಕಾರಲ್ಲಿ ಮಂತ್ರಿ ಸ್ಕ್ವೇರಲ್ಲಿ ಹಾಕ್ಬಿಟ್ಟು, ಮಗ ನಿನಗೇನೋ ನೀನೇ ಕೇಳಿದಿದ್ರು, ನೀನು ಇಲ್ಲಾಗ ನೋಡ್ತಾ ಇದೀಯ ಅಂತಲೇ ಹೇಳ್ತಾ ಇದ್ದೀನಿ. ಯಾವ ಹುಡುಗಿ ನೋಡೋಕೆ ಬರ್ತಾ ಇಲ್ಲಪ್ಪ, ಸುಮ್ಮನೆ ಪಿಚ್ಗೆ ಹಾಕ್ಕೊಂಬಿಡ್ರಿ. ಅವಾಗ ಕುಡ್ದಾಗೆಲ್ಲ ಅಂದ್ರೆ ಅವಾಗ ಲವ್ ಸಾಂಗ್ಸ್ ಹಾಕ್ರಿ ಇವಾಗ. ಯಾಕೆ ತುಂಬ ದಿನ ಆದ್ಮೇಲೆ ಲವ್ ಸಾಂಗ್ ಅದಾಕ ಮಚ್ಚ, ಇಷ್ಕವಾ ಎಲ್ಲ ಲವ್ ಸಾಂಗ್ಸ್ ಕೇಳ್ತಿದ್ದಾನೆ ಅಣ್ಣ ಇವತ್ತಿಂದ ಸ್ಟಾರ್ಟ್. ಇವತ್ತಿಂದ ಹೇಳಲ್ಲ,
ಏನಂದೆ ಇನ್ನೊಂದ್ಸಲ ಹೇಳು. ಕುಡಿಯಲ್ಲ ಅಂತ ಇದ್ದೀನಿ. ನಾನು ಕೇಳಲ್ಲ, ನಾನು ಕೇಳಲ್ಲ ಮತ್ತೆ. ನಾನು ಯಾವಾಗಾದ್ರೂ ಕೊನೆಗೆ ಇವಾಗವರೆಗೂ ನಾನು ಯಾವಾಗಾದ್ರೂ ಲವ್ ಸಾಂಗ್ ಕೇಳಲ್ಲ. ಅವನು ಕೇಳಿಲ್ಲ, ನನ್ನ ಇಷ್ಟ ಎಲ್ಲ ಕೇಳಲ್ಲ. ಓಕೆ, ಅದು ಒಪ್ಕೊಂತೀನಿ. ಏನೋ ಇವತ್ತು ನನ್ಗೆ ಅದು ಇಷ್ಟವಾದ ಲವ್ ಅದು ಕೇಳಬೇಕು. ವೆಲ್ಡಿಂಗ್ ಹುಡುಗಿನ ನೋಡಕ್ ಅಮೂಲ್ಯ ಹೋಗಿದ್ದಿ ತಿರ್ಗಾ. ಇನ್ನೊಂದೇನಂದ್ರೆ ಆ ಹುಡ್ಗಿನ್ ನೋಡ್ಬಿಟ್ಟು ಮತ್ತೆ ಇನ್ನೊಂದ್ ರೌಂಡ್ ಅಲ್ಲೇ ಹೊಡೆದಿದ್ದೀವಿ. ಏನೋ ಬರೋ ನೋಡ್ಬೇಕನ್ಸಿತು. ಏನ್ ನನ್ಗೆ ನೋಡ್ಬೇಕನ್ಸಿದ್ರೆ ಅದು ಪಾಕಿಸ್ತಾನಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀನಿ. ನನ್ ಬೇಕಾದ್ರೆ ನೀನ್ ನೋಡ್ತೀಯ ಅಂದ್ರೆ ಎಲ್ಲಿದ್ರ ನೋಡ್ತಿಯಲ್ಲ. ಲಂಚ್ ಕೊಟ್ರೆ ಪ್ರಾಣ ಕೊಟ್ಬಿಡ್ತೀನಿ. ಹೇಗೆ ಡೈಲಾಗ್ ಆಗ್ತಾ ಇದು. ಇಲ್ಲ, ಅದು ಸೀರಿಯಸ್ ಆಗಿ ಲಂಚ್ ಕೊಟ್ರೆ ನಾವು ಪ್ರಾಣ ಕೊಟ್ಬಿಡ್ತೀವಿ. ಈಗ ನಾವು ಯಾವಾಗೂ ರೆಗ್ಯುಲರ್ ಆಗಿ ಬೆಂಗಳೂರು ಬಂದಾಗ ಇಲ್ಲಿ ಊಟ ಮಾಡಿಕೊಂಡು ಊರಿಗೆ ಹೋಗ್ತೀವಿ. ಇದು ದೇವನಹಳ್ಳಿ ಅರಬ್ಸ್. ಚೆನ್ನಾಗಿರುತ್ತೆ ಇಲ್ಲಿ ಮಟನ್ ಬಿರಿಯಾನಿ, ಕ್ರೇಜಿಯಾಗಿರುತ್ತೆ. ನಾನು ಫುಲ್ ಮಾಡ್ತಾ ಇದ್ದೀನಿ. ಅರಬ್ಸ್ ಇದು ಸುಖೇಶ್ ಅಣ್ಣ ಡಾಬಾ ಅಲ್ಲ, ವೈನ್ ನಮ್ಮ ಗಂಟೆಲ್ಲ ಲಿಂಕ್ ಇರೋದು ಹೇಳಾಗ್ತಾರೆ. ನಮ್ಮ ನಿನಗೆ ಉಪ್ಪೇನಾನೆ ಮಚ್ಚ, ಉಪ್ಪೇನಾನೆ ಹಂಗೆ ಬಿದ್ದೋಗಿದೆ. ಸೇಮ್ ಹಿಂಗಿದೆ. ಏನ್ ಮಾಡ್ತೀನಿ ಹೇಳಕ, ಬಿಲ್ ಪೇ ಅಂತ ಬರ್ಬೇಕು. ಅವಾಗ ಆದ್ನೇ ಇರ್ಬೇಕು. ಅವಾಗ ಅದಕ್ಕೆ ನಿಮ್ಕ ತಗೊಂಬಾರ ಅದು ಬಿದ್ದೋಗಿದ್ದೆ. ಸೀರಿಯಸ್ ಆಗಿ ಆಗಿತ್ತು ಗುರು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸಿಂಧಿಲೆ ಫೈನಲಿ ಜೀವ ಬಂತ. ಹೆಂಗೈತೆ ಅರಬ್ಸ್ ಬಿರಿಯಾನಿ? ಬೇರೆ ಕೊಡ್ತೀರ, ಚೆನ್ನಾಗಿರ್ತದೆ ಬಿಡು ನಿಂಗೆ. ಏನೋ ಮಚ್ಚ ಬ್ರೋ ಬಿಲ್ ತಿನ್ಸು ಬಿಲ್ ನೀನ್ ಕೇಳ್ದ ಕಟ್ಟೋಂತರ ಕೇಳಿ. ಇರು ಏನಕ್ಕೆ ಆ ಕಡೆ ಯಾರೋ ಗೊತ್ತಿರೋರ ಅಂತ ಕಟ್ಟೋಂತರ ಕೇಳ್ತಾ ಇದೆಯಾ ಬಿಲ್ಲು ಮಚ್ಚಾ? ತೂಫಾನ್ ಬರ್ತಿತ್ತು ರೇಂಜ್ ಮಾರಿ ಸರ್. ನೀನು ಇಷ್ಟರಿ ಬಿಲ್ ಕೇಳ್ತಾ ಇದೆಯಾ? ನನಗೆ ಅವ್ನು ಸುಮ್ಮನೆ ಯಾವಾಗೂ ಇದು ಅವರೇ ಬಿಲ್ ಇಸ್ಕೊಂಡ್ ಬರೋದು, ಅವರೇ ಕಾಸು ಕೊಡೋದು. ಬರಲ್ಲ ಗೈಸ್ ಜೊತೆ ನಾನು ಆಚೆ ಎಷ್ಟು 2 ಬೀಪ್ ಆಗ್ಬೇಕಾಯ್ತು. ತಲೆ ತಿರ್ತಿಲ್ಲ ಗೈಸ್. ನಿಂಬ ಹೊಡಿಸಿ ಬದುಕಿರೋ ಪ್ರಾಣ ಥ್ಯಾಂಕ್ಸ್ ಹೇಳಿಲ್ಲ ಗೈಸ್. ಮತ್ತೆ ಎಲ್ಲಿ ತೋರ್ಸೋ, ಕಾಸಿನ ತೋರ್ಸೋ ಬಿಲ್ ಕಟ್ಟಕ್ಕೆ. ಫೋನಲ್ಲೇ 4 ರೂಪಾಯಿ ಐತೆ ಗ್ರಾಮೀಣ ಬ್ಯಾಂಕಲ್ಲಿ. ಮತ್ತೆ ಇವ್ನು ಕಟ್ಟಲ್ಲ ಮಾಡಲ್ಲ, ಪ್ರತಿ ಸರಿ ಹಿಂಗೆ ಕೊಡ್ತಾರಲ್ಲ ಪಿಚ್ಚಿ ಬಿಲ್ ಎಲ್ಲ. ಬಿಲ್ 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 ಅಲ್ಲಿ ಬಿಲ್ ಬಿಲ್ ಚೆದ್ದು ನೋಡು ಹಿಂಗೆ ಕೊನೆ ತೋರ್ಸ ಬಿಲ್ ಬಿಲ್ ಮಂಜಾಣ ಒಂದು 5 ಸರಿ ಕೇಳ್ತಾರೆ. ಅದನ್ನ ತಂದು ಕೊಟ್ಮೇಲೆ ಇಲ್ಲ ಚಂದು ಪೇಮೆಂಟ್ ಬೆಳಿಗ್ಗೆ ಮಚ್ಚ ಏನ್ ಹೇಳ್ದೆ ಮತ್ತೆ ಕಟ್ಟು. ಬಿಲ್ ಕಟ್ಬಿಡ ಆರಾಮಾಗಿ ನಾನೇ ಕಟ್ತೀನಿ. ಎಲ್ಲಿ ಸರಿ ಕಟ್ತಾನೆ ನಾ ಬಿಲ್ಲಿಗೆ. ಹಿಂಗ್ ಕಟ್ತೀನಿ. ಬ್ರೋ ಆದ್ನ ಬೈ 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 ಅದು ಫುಲ್ ಸೈಕ ಬಾ. ಆ್ಯಂಡ್ ಗೈಸ್, ಈಗ ತಾನೇ ಬೆಂಗಳೂರಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಸ್ಟೇಡಿಯಂ ಬಂದಿದ್ದೀವಿ. ಸ್ವಲ್ಪ ಇಲ್ಲಿ ಮೈಂಡ್ ಫ್ರೆಶ್ ಮಾಡ್ಕೋಣ ಅಂತ ಬೆಂಗಳೂರಿಂದ ಬೇರೆ ಬಂದಿದ್ದೀವಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ನಾವು ಈಗ ಟ್ರಿಪ್ ಹೋಗ್ತಾ ಇದ್ದೀವಿ. ಟೋಟಲ್ 6 ಮೆಂಬರ್ಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಕಂಟಿನ್ಯೂಸ್ 10 days ವ್ಲಾಗ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಟಿಲ್ ದಟ್ ಟೈಮ್, ಬಾಯ್ ಬಾಯ್, ಸಿ ಯು, ಲವ್ ಯು, ಬಾಯ್.